ಹಾಂ ನೋಡ್ತೀವಿ ಸರ್. ನೋಡ್ತೀರಾ? ಓಕೆ, ನಿಮ್ಗೆ ಯಾವ ಕಂಟೆಸ್ಟೆಂಟ್ ಇಷ್ಟ? ಹನುಮಂತು ಸರ್. ಹನುಮಂತು. ಯಾಕೆ ಎಲ್ಲರೂ ಹನುಮಂತು ಹನುಮಂತು ಅಂತಾರಲ್ಲ? ಹಳ್ಳಿ ಹುಡುಗ, ಎಲ್ಲರೂ ಏನಂದರೆ ಸಿಟಿ ಜನ ಜೊತೆ ಹೊಂದ್ಕೊಳ್ಳೋದು ಕಷ್ಟ. ಆದರೆ ಅವನು ಹೇಗೆ ಅಂದರೆ ಎಲ್ಲರ ಜೊತೆನೂ ಹೊಂದ್ಕೊತಾನೆ, ಎಲ್ಲರ ಮನಸ್ಸು ಅರ್ಥ ಮಾಡಿಕೊಂಡು ಯಾವ ಥರ ಇರಬೇಕು ಅನ್ನೋದನ್ನು ತಿಳ್ಕೊಂಡು ಅವನು ಆಟ ಆಡ್ತಾ ಇದ್ದಾನೆ. ಅದರಿಂದ ಅವ್ನು ತುಂಬ ಇಷ್ಟ ಆಗುತ್ತೆ ಸರ್. ಯಾರು ಗೆಲ್ಲಬೇಕು? ಹನುಮಂತನೇ ಗೆಲ್ಬೇಕಾ? ಹನುಮಂತು ಗೆಲ್ಬೇಕು ಸರ್. ಸೆಕೆಂಡ್ ಪ್ಲೇಸ್ ಯಾರು ಬರ್ಬೋದು? ಮೋಕ್ಷಿತ ಬರ್ಬೋದು ಅಂತ ನೋಡ್ಬೇಕು. ಇವರು ಮಂಜು ಅವ್ರನ್ನ ನೋಡಿದ್ರೆ ಏನಾಗ್ತದೆ ನಿಮಗೆ? ಮಂಜು ಒಳ್ಳೆ ವ್ಯಕ್ತಿನೇ, ನಮ್ಮ ಕೋಲಾರದ ವ್ಯಕ್ತಿ ಅವರು. ಯಾಕಂದ್ರೆ ನಾವು ಕೋಲಾರದವರಾಗಿರೋದ್ರಿಂದ ಮಂಜು ಸ್ವಲ್ಪ ಅವ್ರ ಮನಸ್ಥಿತಿ ಬೇರೆ. ಯಾಕೆ ಅಂದರೆ ಒಂದೊಂದು ಸಲ ಒಂದೊಂದು ಥರ ಆಡ್ತಾರೆ ಅವರು, ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಗಲ್ಲ. ಆದರೆ ಹನುಮಂತು ಬಂದರೆ ಹನುಮಂತು ಆ ವಿಚಾರದಲ್ಲಿ ಆ ಥರ ಇಲ್ಲ ವ್ಯಕ್ತಿ, ಒಳ್ಳೆ ಮನಸ್ಸಿರೋ ವ್ಯಕ್ತಿ. ಎಲ್ಲರನ್ನೂ ಒಂದೇ ತಕ್ಕಡಿಯಲ್ಲಿ ತೂಗ್ತಾರೆ, ಮನಸ್ಸಿಂದ ಯೋಚನೆ ಮಾಡಿ ಡಿಸಿಷನ್ ತಗೊತಾರೆ. ಸರ್, ಆ್ಯಕ್ಚುಲಿ ನೀವು ಹೇಳಿದ್ರಿ ಮಂಜು ಅವರು ನಿಮ್ಮ ಕೋಲಾರದವರು ಅಂತ. ಹೌದು. ಬಟ್ ಆದರೂ ನೀವು ಮಂಜು ಅವ್ರನ್ನ ಬಿಟ್ಟು ಹನುಮಂತ ಮೇಲೆ ಯಾಕೆ ಜಾಸ್ತಿ ಬರೋದು? ಅಂದರೆ ಸರ್, ಅಲ್ಲಿ ಏನು ಅಂದರೆ ಒಳ್ಳೆ ವ್ಯಕ್ತಿ ಬರುತ್ತೆ, ಒಳ್ಳೆ ಮನಸ್ಸಿರೋರು ಬೇಕಾಗುತ್ತೆ. ಒಂದೇ ಮನೆಯಲ್ಲಾದ್ರೂ ನಾವು ಮನೆಯವರು ಕೆಟ್ಟವರಾದರೆ ಅವ್ರನ್ನ ಒಳ್ಳೆಯವ್ರಂತ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಕೆಟ್ಟವರೇ ಒಳ್ಳೆಯವರೇ. ಅದರಿಂದ ಸರ್ ಮುಂಜಾನೆಗೆ ಒಳ್ಳೆ ಮನಸ್ಸಿಲ್ವಾ? ಆದರೆ ಅವರು ಆಟ ಆಡುವಾಗ ಬೇರೆ ಥರ ಅವರು ವ್ಯಕ್ತಿತ್ವ ಅಲ್ಲಿ ಬದಲಾಗುತ್ತೆ. ಒಬ್ರಿಗೊಂದು ಮಾಡ್ತಾರೆ. ಅದರಿಂದ ಅವರು ಸ್ವಲ್ಪ ಇಷ್ಟ ಆಗುತ್ತೆ. ಬಟ್ ಎಲ್ಲ ಮನಸ್ಸುಗಳಲ್ಲೂ ನೋಡಿದಾಗ ಅವ್ರನ್ನ ನಾವು ಅದರಿಂದ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದರಿಂದ ನಮಗೆ ಹನುಮಂತು ಇಷ್ಟ ಆಗ್ತಾರೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಚೆನ್ನಾಗಿ ಹೇಳಿದ್ರಿ.